ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟ್ವಿ ನಾವು. ಲಿಪಿ ಅಮ್ಮ ಅಪ್ಪ ಮಂಗಳೂರು ಹೋಗೋಣ, ಬೀಚ್ ಕರ್ಕೊಂಡು ಹೋಗಿ ಅಂತ ಇದ್ರು. ಮೋನು ಸರಿ ನನಗೂ ಕೆಲಸ ಎಲ್ಲ ಫ್ರೀ ಇದ್ದೀನಿ ಹೊರಡೋಣವಾ ಅಂತ ಅಂದರು. ಸರಿ ಅಂತ ಹೇಳಿ ಸಹನ ಅವರಿಗೂ ಫೋನ್ ಮಾಡಿಕೊಂಡೆ, ಸಹನ ಫ್ರೀ ಇದ್ದೀರಾ ನೀವು, ಟ್ರಿಪ್ ಹೋಗೋಣ ಅಂತ. ಅವರು ಹೇಳ್ತೀನಿ ಅಂತ ಹೇಳಿದ್ರು, ಮತ್ತು ಅವರು ಬ್ಯುಸಿ ಇದ್ದು ಫ್ರೀ ಮಾಡಿಕೊಂಡು ಸೊ ಎಲ್ಲರೂ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಂಗಳೂರು ಟ್ರಿಪ್ ಹೊರಟ್ವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲದು ಬುಕ್ ಮಾಡ್ಕೊಂಡಿದ್ದಾಯ್ತಾ, ಸಿಗುತ್ತೋ ಇಲ್ವೋ ಒಳ್ಳೆ ಹೋಟೆಲ್ಸ್ ಅಂದ್ಕೊಂಡು ಒಂದು ರೇಂಜಿಗೆ ಬುಕ್ ಮಾಡ್ಕೊಂಡು ಹೊರಟ್ವಿ. ಅಮ್ಮ ಅಂತೂ ಮಗು ಕರ್ಕೊಂಡು ಹೋಗ್ತಾ ಇದೆಯಾ ಜೋಪಾನ ಯಾಕೆಂದರೆ ಅಮ್ಮ ಆ ವೀಕ್ 2 ಡೇಸ್ ಹಿಂದೆ ಕೂಡ ಅಮ್ಮನ ಫ್ರೆಂಡ್ ಮನೆಗೆ ಮಂಗಳೂರು ಹೋಗಿ ಉಡುಪಿ ಎಲ್ಲ ಹೋಗಿ ಬಂದಿದ್ರು. ಹಾಗಾಗಿ ತುಂಬ ಬಿಸಿಲಿರುತ್ತೆ, ಪಾಪುಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸರಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಪಾಪುನು ಆ್ಯಕ್ಚುಲಿ ತುಂಬ ಬೇಗನೆ ಎಬ್ಬರಿಸಿ ಅವಳನ್ನು ಹೊರಡಿಸ್ಕೊಂಡ್ವಿ. ಬಿಕಾಸ್ ನಾವು ಆಲ್ಮೋಸ್ಟ್ 6:30 6:45 ಆಗಿತ್ತು ಮನೆ ಬಿಟ್ಟಾಗ. ತುಂಬ ಲೇಟಾಗಿ ಹೊರಟ್ರೆ ಜರ್ನಿ ಮಾಡೋಕ್ಕಾಗಲ್ಲ, ಬಿಸಿಲಿರೋ ಟೈಮಲ್ಲಿ ಮಗು ಇದ್ದಾಗ ಬೇಗನೆ ಹೊರಟ್ರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು 6:30 ಅಂದ್ಕೊಳ್ಳಿ ಆಲ್ಮೋಸ್ಟ್ ಹೊರಟ್ವಿ. ಫುಲ್ ಖುಷಿಯಾಗಿ ಲಗೇಜ್ ಎಲ್ಲ ತುಂಬ್ಕೊಂಡು ಹೊರಟ್ವಿ. ಸಹನವ್ರ ಕಾರಲ್ಲೇ ಹೋಗಿದ್ದು. ಆ್ಯಕ್ಚುಲಿ ಅವ್ರ ಕಾರಲ್ಲಿ ತುಂಬ ಸ್ಪೇಷಿಯಸ್ ಆಗಿ ಲಗೇಜ್ ಎಲ್ಲ ಇಡ್ಬೋದು. ನಾವು ಎಲ್ಲ ಲಗೇಜು ಇಟ್ಕೊಂಡ್ವಿ. ಆ್ಯಕ್ಚುಲಿ ಮಗು ಇರೋದ್ರಿಂದ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಒಂದು 2 ಪೇರ್ ಎಕ್ಸ್ಟ್ರಾನೇ ಇರಬೇಕಾಗತ್ತೆ. ನನಗೆ, ಮೋನ್ಗೆ, ಲಿಪಿಗೆ. ಕೆಲವೊಂದು ಸತಿ ಮಕ್ಕಳು ವಾಮಿಟ್ ಮಾಡೋದು ಟ್ರಾವೆಲ್ ಮಾಡುವಾಗ ಆ ಥರ ಎಲ್ಲ ಮಾಡಿಬಿಟ್ರೆ ಅಂತ ಹೇಳಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ, ಡೈಪರ್ ಬ್ಯಾಗು ಎಲ್ಲದನ್ನು. ಬಿಕಾಸ್ ಅದೆಲ್ಲ ಪ್ಯಾಕಿಂಗ್ ಎಲ್ಲ ನಾನು ಲಾಸ್ಟ್ ಟೈಮ್ ರೆಸಾರ್ಟಿಗೆ ಹೋದಾಗ ಹಾಕಿದ್ದೆ, ಬೇಬಿದು ಏನೇನು ಎಸೆನ್ಷಿಯಲ್ಸ್ ಇಟ್ಕೊಂಡು ಹೋಗ್ತೀನಿ ಅಂತ. ಹಾಗಾಗಿ ಮತ್ತೆ ಪದೇ ಪದೇ ಎಲ್ಲ ವೀಡಿಯೋಸಲ್ಲೂ ಅದನ್ನೇ ಹಾಕೋದು ಬೇಡ ಅಂತ ಹಾಕಲಿಲ್ಲ. ಈ ಚೇರು ಕಾರಿಗೆ ಇಡ್ಸಲ್ಲ ಅಂತ ಹೇಳಿ ಮೋನ್ ಎತ್ತಿಡು ಅಂತ ಅಂದರು. ಸಹನ ಇಲ್ಲ ಇಲ್ಲ ಇಡ್ಸುತ್ತೆ, ಬೇಕೇ ಬೇಕು ಚೇರ್ ಅಂತ ಹೇಳಿ ಫೋಲ್ಡ್ ಮಾಡಿ ಇಡ್ಸಿದ್ರು. ಇಲ್ಲ ಅಂತ ಅಂದರೆ ತುಂಬ ಹಿಂಸೆ ಆಗ್ತಾಯಿತ್ತು ಅನಿಸುತ್ತೆ ನಮಗೆ ಚೇರ್ ತೊಗೊಂಡು ಹೋಗಲಿಲ್ಲ ಅಂತ ಅಂದರೆ. ಬಟ್ ನಮ್ಮ ಟಿಯಾ ಆಗಿರ್ಬೋದು, ಲಿಪಿ ಆಗಿರ್ಬೋದು, ಸಹನನ ಮಕ್ಕಳು ಆದ್ಯ, ಪುಂಗಿ, ಪ್ರತಿಯೊಂದು ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ತುಂಬ ಹ್ಯಾಪಿಯಾಗಿದ್ದರು. ನಮಗೆ ಟ್ರಿಪ್ ಹೋದಾಗ ಎಲ್ಲೂ ರಿಸ್ಕ್ ಅಂತಲೇ ಅನ್ನಿಸ್ಲಿಲ್ಲ. ಟಿಯಂಗೆ ಮೈಯಲ್ಲಿ ಎತ್ಕೊಂಡಿದ್ರೆ ಮೈಕೈ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಒಂದು ಕಾಟನ್ ದುಪ್ಪಟ್ಟದಲ್ಲಿ ಜೋಲಿ ಥರ ಹಾಕಿ ಅವಳನ್ನು ಮಲಗಿಸ್ಕೊಂಡ್ಬಿಟ್ಟಿದ್ದೆ. ಆರಾಮಾಗಿ ಅವಳು ಮಲ್ಕೊಂಡಿದ್ಲು. ಈ ಕ್ಯಾರಿಂಗ್ದು ಚೇರು ಎಲ್ಲ ಇಡೋಕ್ಕೆ ಕಾರಲ್ಲಿ ಜಾಗ ಆಗಲ್ಲ. ಮತ್ತು ಈ ಕಾರ್ ನ್ಯಾಪ್ ಅಂತ ಬರುತ್ತೆ, ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಅದು ನಂಗೆ ಯಾಕೋ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಥರ ಕಾಟನ್ ದುಪ್ಪಟ್ಟನೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಬರ್ತಾ ಆನ್ ದ ವೇ ನಾವು ಸಕಲೇಶ್ಪುರದ ಹತ್ರ ಒಂದು ಆನೆಮಲ್ಲಲ್ಲಿ ರೊಟ್ಟಿ ಹೋಟೆಲ್ ಅಂತ ಇದೆ, ಅದು ತುಂಬ ಫೇಮಸ್ಸು. ಅಲ್ಲಿ ಹೋದ್ವಿ ನಾವು ಬೇಗ 7:45 ಹೋಗಿರೋದ್ರಿಂದ ಅಲ್ಲಿನ ರೊಟ್ಟಿ ರೆಡಿ ಆಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಡುಬುನ ತಿಂದ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಆ್ಯಕ್ಚುಲಿ ಕಾಫಿಗೊಂದು ಬ್ರೇಕ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಫಿ ಬ್ರೇಕ್ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ ತನಕನೂ ನಮ್ಮ ಟಿಯಾ ಆರಾಮಾಗಿ ಮಲಗಿತ್ತು, ಮತ್ತೆ ಎದ್ದು ಆಟ ಆಡ್ತಾ ಇದ್ಲು. ಮೋನು, ಸಹನ, ನಾನು ಎಲ್ಲರೂ ಕಾಫಿ ಕುಡಿದ್ವಿ. ಆಮೇಲೆ ಪಾಪುನ ಮುಂದೆ ಮಲಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಮೋನ್ ಮಲಗಿಸ್ಕೊಂಡ್ರು. ಆ್ಯಕ್ಚುಲಿ ಹೋಲ್ ಟ್ರಿಪ್ಪು 90% ಮೋಹನ್ ಜೊತೆನೇ ಪಾಪು ಇದ್ದಿದ್ದರಿಂದ ನನಗೆ ಎಲ್ಲೂ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಕೆಲವೊಂದು ಸತಿ ಮಕ್ಕಳನ್ನ ಎತ್ತಿ ಕೈ ನೋವಾಗುತ್ತೆ, ಟಯರ್ಡ್ ಆಗುತ್ತೆ, ಆ ಥರದ್ದು ಯಾವುದೂ ಫೀಲಿಂಗ್ಸ್ ಇರಲಿಲ್ಲ. ಅಷ್ಟು ಆರಾಮಾಗಿ ಅಷ್ಟು ಹೋಗ್ಬಿಟ್ಟು ಬಂದ್ವಿ ಅಂತ ನನಗೆ ಅನ್ನಿಸ್ತು. ಲಾಸ್ಟ್ ಮೂಮೆಂಟಲ್ಲಿ ರೂಮ್ ಬುಕ್ ಮಾಡಿದ್ದು ಅಂತ ಹೇಳಿದೆ ಅಲ್ಲ, ಶ್ರೀನಿವಾಸ ಸ್ಯಾಫ್ರನ್ ಅಂತ ಹೇಳಿಬಿಟ್ಟು ಮಂಗಳೂರಲ್ಲಿ ಬುಕ್ ಮಾಡಿದ್ದು ನಾವು ಆ ಹೋಟೆಲ್ನ. ಆ್ಯಕ್ಚುಲಿ ನನಗೆ ಆ ವೆಬ್ಸೈಟಲ್ಲಿ ನೋಡಿದಾಗ ಹೇಗಿರುತ್ತೋ ಏನೋ ಅಂತ ಡಿಸಪಾಯಿಂಟ್ ಥರ ಇತ್ತು. ಸರಿ ಅಂತ ಹೇಳಿ ಬಂದು ಫಸ್ಟ್ ಒಂದು ಸತಿ ರೂಮ್ನ ನೋಡ್ಕೊಂಡು ಬಂದು ಆಫ್ ಪೇಮೆಂಟ್ ಮಾಡಿದ್ವಿ ನಾವು. ಆಮೇಲೆ ಸದ್ಯ ಬೆಟರ್ ಆಗಿದೆ ಅಂತ ಹೇಳಿಬಿಟ್ಟು ಖುಷಿಯಾಗಿ ಬಂದ್ವಿ. ಆ್ಯಕ್ಚುಲಿ ರೂಮು ಕ್ಲೀನಾಗಿತ್ತು ಆ್ಯಂಡ್ AC ಇರೋದ್ರಿಂದ ಆರಾಮಾಗಿ ನಾವು ರೂಮಲ್ಲಿ ಇದ್ವಿ. ಆ್ಯಂಡ್ ಫುಡ್ ಅಷ್ಟೇ ನಂಗೆ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ನಾವು ರೆಸ್ಟೋರೆಂಟಿಂದ ನೈಟ್ ರೂಮಿಗೆ ಫುಡ್ಡೆಲ್ಲ ಆರ್ಡರ್ ಮಾಡ್ಕೊಂಡಿದ್ವಲ್ಲ, ತುಂಬಾ ಚೆನ್ನಾಗಿತ್ತು ಫುಡ್ಡು. ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಪ್ರತಿಯೊಂದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ನಮಗೆ. ಕೆಲವೊಂದೊಂದು ಸತಿ ಸಡನ್ ಪ್ಲ್ಯಾನ್ ಮಾಡಿರ್ತೀವಲ್ವಾ, ಅಂಥ ಟ್ರಿಪ್ಪೇ ಸಕ್ಸಸ್ಫುಲ್ ಆಗೋದು ಅನ್ನೋದಕ್ಕೆ ನಿಜವಾಗ್ಲೂ ನಮ್ಮ ಟ್ರಿಪ್ಪೇ ಒಂದು ಎಕ್ಸಾಂಪಲ್ ಅಂತ ನನಗೆ ಅನ್ನಿಸ್ತು. ಪಾಪನೂ ಅಷ್ಟೇ, ಮಕ್ಕಳೆಲ್ಲ ಇದ್ರಲ್ಲ ಆರಾಮಾಗಿದ್ಲು. ಅದಾದಮೇಲೆ ನಾನೊಂದು ಪೋರ್ಟಬಲ್ ಗ್ಯಾಸ್ನ ಕ್ಯಾರಿ ಮಾಡಿದ್ದೆ. ಬಿಕಾಸ್ ಅವಳಿಗೆ ತಿನ್ಸೋಕ್ಕೆ ಹಿಂಸೆ ಆಗುತ್ತಲ್ಲ, ಮನೇಲಿದ್ದರೆ ವಿಷಲ್ ಹಾಕಿಸಿ ಕುಕ್ಕರಲ್ಲಿ ಅದು ಇದು ತರಕಾರಿ ದಾಲು ಎಲ್ಲ ಮಾಡಿ ತಿನ್ನಿಸ್ತೀನಿ. ಬಟ್ ಇಲ್ಲೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲದು ಪೌಡರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೆ. ನೀರು ಅಷ್ಟೇ, ಅಮ್ಮ ದೊಡ್ಡ ಫ್ಲಾಸ್ಕಲ್ಲಿ ಕಾಯಿಸ್ಕೊಟ್ಟಿದ್ರು ಬಿಸಿನೀರು. ಆಲ್ಮೋಸ್ಟ್
2 ದಿನ ಆಯಿತು. ನೆಕ್ಸ್ಟ್ ಡೇ ಅಲ್ಲಿ ಹೋಟೆಲಲ್ಲೇ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡೆ. ಬೆಸ್ಟ್ ನನಗೆ ಹೆಲ್ಪ್ಫುಲ್ ಆಗಿದ್ದು ಮಗು ಇರೋರು ತಗೊಂಡೋಗ್ಬೇಕು ಅಂತ ನಾನು ಸಜೆಸ್ಟ್ ಮಾಡೋದು. ಒಂದು ಪೋರ್ಟಬಲ್ ಗ್ಯಾಸು ಮತ್ತು ಮಕ್ಕಳನ್ನ ಕೂರಿಸ್ಕೊಳ್ತೀವಲ್ವ, ಚೇರು, ನೀವು ಯಾವ್ದು ಪ್ರಾಕ್ಟೀಸ್ ಮಾಡಿಸಿರ್ತೀರ ಆ ಚೇರ್ನ ಎಲ್ಲ ಕಡೆಗೂ ಕ್ಯಾರಿ ಮಾಡಿದ್ರೆ ನಿಜವಾಗ್ಲೂ ತುಂಬ ಈಸಿ ಅಂತ ಅನಿಸುತ್ತೆ. ನಮ್ಮ ಟಿಯಾ ಅಂತೂ ಆರಾಮಾಗಿ ಅದ್ರ ಮೇಲೆ ಕೂತ್ಕೊಂಡು ತಿನ್ನಿಸಿದ್ರೆ ಆರಾಮಾಗಿ ಕೂತ್ಕೊಂಡು ತಿಂದ್ಲು. ಮತ್ತು ಮಕ್ಕಳನ್ನ ಕರ್ಕೊಂಡು ಔಟ್ಸೈಡ್ ಹೋಗೋಕ್ಕೆ ಹೆದರ್ಕೊಳ್ತಾ ಇರ್ತಾರಲ್ವ ಚಿಕ್ಕ ಮಗು ಅಂತ ಹೇಳಿಬಿಟ್ಟು. ಎಷ್ಟು ದಿನ ನಾವು ಒಳಗಡೆ ಇಟ್ಕೊಳ್ಳೋದು, ಮಕ್ಕಳಿಗೂ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅಂತ ಗೊತ್ತಾಗಬೇಕು, ಅಡ್ಜಸ್ಟ್ ಆಗಬೇಕು. ಮತ್ತು ಒಂದೇ ಸತಿ ನಾವು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಮಕ್ಕಳು ಯಾರ ಹತ್ರನೂ ಹೋಗೋದೇ ಇಲ್ಲ, ಅಳ್ತಾರೆ. ಮತ್ತು ನಮಗೂ ಕಿರಿಕಿರಿ ಅನಿಸುತ್ತೆ, ಬಿಕಾಸ್ ನಾವು ಫಂಕ್ಷನ್ಸಿಗೆ ಹೋಗಬೇಕು, ಹೋಟೆಲ್ಸಿಗೆ ಹೋಗಬೇಕು, ಹಾಗೆ ಮನೆಗೆ ಬಂದವ್ರ ಹತ್ರ ಮಕ್ಕಳು ಮಿಂಗಲ್ ಆಗಬೇಕು ಅಂತ ಹೇಳಿಬಿಟ್ಟು ತುಂಬ ಚಿಕ್ಕದ್ರಿಂದನೇ ನಾನು ಲಿಪಿನ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ. ಲಿಪಿನ ಇಷ್ಟು ಚಿಕ್ಕದ್ರಲ್ಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾನು, ತೀನೇ ತುಂಬ ಬೇಗ ಚಿಕ್ಕದ್ರಲ್ಲಿ ಕರ್ಕೊಂಡು ಹೋಗಿದ್ದು. ಬಿಕಾಸ್ ಫಸ್ಟ್ ಬಾರ್ನ್ ಆಗಿರೋದ್ರಿಂದ ತುಂಬ ಹೆದರ್ಕೋತಾ ಇದ್ದೆ, ಅವಳನ್ನ ಹೊರಗಡೆ ಕರ್ಕೊಂಡೋದ್ರೆ ಎಲ್ಲಿ ಜ್ವರ ಬರುತ್ತೋ ಹೆಂಗೆ ಅಂತ ಹೇಳಿಬಿಟ್ಟು ತುಂಬ ಹೆದರ್ಕೊಳ್ತಾ ಇದ್ದೆ. ಅವಳನ್ನು ಕರ್ಕೊಂಡು ಹೋಗಿದ್ದೆ ಅವಳಿಗೆ 1 ಇಯರ್ ಆದಮೇಲೆ ಹೊರಗಡೆ. ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಆದಳು. ಬಟ್ ತುಂಬ ಅಳ್ಳೋಳು ಲಿಪಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಲಿಪಿ ನೀನು ಎಷ್ಟು ಕಿರಿಕ್ ಮಾಡ್ತಾ ಇದ್ದೆ ಗೊತ್ತಾ, ಟಿಯಾ ನೋಡು ಎಷ್ಟು ಸುಮ್ಮನೆ ಇದ್ದಾಳೆ ಅಂತ ಹೇಳಿ. ನಾವು ಬಂದು ರೂಮಲ್ಲೆಲ್ಲ ಫ್ರೆಶ್ ಅಪ್ ಆದಮೇಲೆ ಮಂಗಳೂರಲ್ಲಿ ಮೋಹನ್ಗೆ ತುಂಬಾ ಇಷ್ಟ ಈ ಹೋಟೆಲಲ್ಲಿ ಫುಡ್ ಅಂತ ಅಂದರೆ ಸೀ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೋಟೆಲಿಗೆ ಬಂದ್ವಿ. ಆ ಚೇರ್ನ ನಾನು ಹೋಟೆಲಿಗೂ ಕ್ಯಾರಿ ಮಾಡಿದ್ದೆ, ಬಿಕಾಸ್ ಪಾಪು ಆರಾಮಾಗಿ ಅದ್ರ ಮೇಲೆ ಕೂತ್ಕೊಳ್ತಾಳೆ, ನಾನು ಆಟ ಆಡಿಸ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು. ಯಾಕಂದರೆ ಊಟದ ಟೈಮಲ್ಲಿ ಸಾಮಾನ್ಯ ನನ್ನ ಮಗಳಿಗೆ ನಿದ್ದೆ ಟೈಮ್ ಆಗಿರುತ್ತೆ. ಬಟ್ ನಿದ್ದೆ ಇದ್ದಾಗ ಎಲ್ಲ ಮಕ್ಕಳು ಹಾಗೆ ಅಲ್ವಾ, ಕಿರಿಕಿರಿ ಮಾಡೋದು, ಅಳ್ತಾರೆ ಅಂತ ಹೇಳಿಬಿಟ್ಟು ಚೇರ್ ಮೇಲೆ ಹಾಗೆ ಹಾಕ್ಕೊಂಡು ತೂಗಿಸ್ಕೊಂಡು ಮಲಗಿಸ್ಬಿಟ್ಟೆ. ಆರಾಮಾಗಿ ಮಲ್ಕೊಂಡ್ಲು. ಸೊ ಹೋಟೆಲಲ್ಲಿ ಬಂದಿರೋರು, ವೆಯ್ಟರು ಪ್ರತಿಯೊಬ್ಬರು ಕೂಡ ಪಾಪು ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ಹೇಳಿಬಿಟ್ಟು ಪ್ರೈಸ್ ಮಾಡಿ ಮಾತಾಡಿಸ್ಕೊಂಡು ಪಾಪುನ ನೋಡಿಬಿಟ್ಟು ನನಗೂ ಮಾತಾಡಿಸ್ಕೊಂಡು ಹೋದರು. ನೋಡಿ ಈ ಚೇರಿಂದ ನನಗೆ ಎಷ್ಟು ಬೆನಿಫಿಟ್ ಆಯಿತು ಅಂತ ಹೇಳಿಬಿಟ್ಟು. ಅವಳು ಆರಾಮಾಗಿ ಮಲಗಿದ್ಲು, ನಾನು ಅಷ್ಟೇ ಆರಾಮಾಗಿ ಊಟ ಮಾಡಿದೆ. ಇವಾಗ ನಮಗೆ ಮಗು ಅಳ್ತಾ ಇದೆ ಅಂತ ಅಂದರೆ ಒಂದು ತುತ್ತು ಸೇರಲ್ಲ. ಅಯ್ಯೋ ಅಳ್ತಾ ಇದೆಯಲ್ಲ, ಬೇಗ ಬೇಗ ತಿನ್ಕೊಂಡ್ಬಿಡೋಣ, ಇಲ್ಲ ಬಿಟ್ಬಿಡೋಣ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಬೆಸ್ಟ್ ನನಗೆ ಆ ಪೋರ್ಟಬಲ್ ಗ್ಯಾಸು ಮತ್ತು ಚೇರು ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ಆ್ಯಂಡ್ ಇದು ನಾವು ಪಣಂಬೂರು ಬೀಚಿಗೆ ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೀಚಿಗೆ ಬಂದುಬಿಟ್ವಿ. ಮತ್ತು ರೂಮಿಗೆ ಹೋಗೋದು, ಫ್ರೆಶ್ ಅಪ್ ಆಗೋದು ಬೇಡ ಅಂತ ಹೇಳಿ. ಪಣಂಬೂರು ಬೀಚಲ್ಲಿ ಏನಪ್ಪ ಅಂತಂದರೆ ತುಂಬ ಗೇಮ್ಸ್ ಇತ್ತು. ಲಿಪಿನೂ ಅಷ್ಟೇ ಆಟ ಆಡ್ತಾ ಇದ್ಲು. ಪಾಪುಗಂತೂ ಎಷ್ಟು ಖುಷಿ ಅಂದರೆ, ತಂಪಾಗಿತ್ತಲ್ಲ ಗಾಳಿ ಎಲ್ಲ ನೋಡಿಬಿಟ್ಟು ಫುಲ್ ಖುಷಿಯಾಗಿ ಇದ್ಲು. ಆಯಿತಾ, ನಾನೇನು ಮಾಡಿದೆ, ಸ್ವಲ್ಪ ಬಿಸಿಲು ಥರನೇ ಇತ್ತು ಈವ್ನಿಂಗು. ಇವಾಗ ಅಲ್ಲಿ ಬೋಟ್ ಏನೂ ಬಿಡ್ತಾ ಇಲ್ಲ. ಆ ಬೋಟ್ ಕೆಳಗಡೆ ಕೂತ್ಕೊಂಡು ಆ ಚೇರ್ನ ಇಟ್ಕೊಂಡು ಚೇರಲ್ಲಿ ಅವಳನ್ನು ತೂಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಸರಿ ಅಂತ ಹೇಳಿಬಿಟ್ಟು ಅವಳು ಮಲ್ಕೊಂಡ್ಲು. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸ್ವಲ್ಪ ಆರಾಮಾಗಿರ್ತಾಳೆ ಅಂತ ಹೇಳ್ಬಿಟ್ಟು ನಾನೇನು ನೀರಲ್ಲಿ ಇಳಿಯೋಕ್ಕೆ ಹೋಗಲಿಲ್ಲ. ಸಹ ನನ್ನ ಫ್ಯಾಮಿಲಿಯವರು ಮತ್ತು ಮೋಹನ್ನು, ಲಿಪಿ ಎಲ್ಲರೂ ನೀರಲ್ಲಿ ಆಟ ಆಡಿದ್ರು. ಅವಳು ಆಲ್ಮೋಸ್ಟ್ 1 ಅವರ್ ಚೇರಲ್ಲಿ ಮಲಗಿದ್ಲು. ಅದಾದಮೇಲೆ ಅಲ್ಲಿ ಒಂಟೆ ಇರುತ್ತಲ್ವ, ಅದು ರೈಡಿಗೆ ಹೋಗಬೇಕು ಅಂತ ಲಿಪಿ ತುಂಬಾ ಎಲ್ಲದಕ್ಕೂ ಆಟ ಆಡಬೇಕು ಅನ್ನೋ ಥರ ತುಂಬ ಇಷ್ಟ. ಮತ್ತು ತುಂಬ ಹೆದರದೇ ಇಲ್ಲ ಅವಳು, ತುಂಬ ಚೆನ್ನಾಗಿ ಎಲ್ಲ ಗೇಮ್ಸಲ್ಲೂ ಆಟ ಆಡ್ತಾಳೆ. ಅಲ್ಲಿದ್ದಿದ್ದು ಪ್ರತಿಯೊಂದು ಗೇಮ್ಸಲ್ಲಿ ಯಾವ ಗೇಮ್ಸು ಬಿಟ್ಟಿಲ್ಲ, ಚಿಕ್ಕ ಚಿಕ್ಕ ಗೇಮ್ಸು ಕೂಡ ಆಟ ಆಡಿದ್ದಾಳೆ. ಸೊ ಮಕ್ಕಳು ಹೇಗೆ ಅಂತ ಅಂದರೆ ಎಲ್ಲರೂ ಹೋದಾಗ ಎಲ್ಲ ಗೇಮ್ಸು ಆಟ ಆಡಿದ್ರೆ ಫುಲ್ ಖುಷಿ ಆಗುತ್ತೆ. ಮತ್ತು ನಾವು ಈಗಿಂದನೇ ಒಂಥರ ಧೈರ್ಯ ತುಂಬ್ದಂಗೆ ಆಗುತ್ತೆ. ಮಕ್ಕಳು ಸ್ವಲ್ಪ ಇವಾಗಿನ ಸೊಸೈಟಿಯಲ್ಲಿ ಸ್ವಲ್ಪ ಸ್ಟ್ರಾಂಗಾಗೆ ಬೆಳಿಬೇಕು ಅಂತ ಹೇಳಿಬಿಟ್ಟು ನನ್ನ ಒಪಿನಿಯನ್ನು. ಅದಾದಮೇಲೆ ನೆಕ್ಸ್ಟಲ್ಲಿ ಹಾರ್ಸ್ ಇತ್ತಲ್ವ, ಸರಿ ಅಂತೇಳಿ ಹಾರ್ಸ್ ರೈಡಿಂಗಿಗೆ ಹೋದ್ಲು. ನೆಕ್ಸ್ಟು ಮತ್ತು ಅಲ್ಲಿ ಆಟ ಆಡೋದಿರುತ್ತಲ್ಲ, ಇದ್ರ ಹೆಸರು ನಂಗೆ ಕರೆಕ್ಟಾಗಿ ಬರ್ತಾಯಿಲ್ಲ, ಅದ್ರ ಮೇಲೂ ಕೂಡ ಆಟಾಡಿ ಸ್ಲೈಡ್ ಎಲ್ಲ ಮಾಡಿದ್ರು ಸಹ ನನ್ನ ಮಗಳು ಮತ್ತು ನನ್ನ ಮಗಳು ಎಲ್ಲರೂ. ಅಲ್ಲಿ ತನಕ ನಾನು ಆರಾಮಾಗಿ ಅಲ್ಲಿ ಮಲ್ಕೊಂಡಿದ್ದಲ್ಲ ಪಾಪು, ಅಲ್ಲಿ ಕೂತ್ಕೊಂಡಿದ್ದೆ. ತುಂಬ ತಂಪಾಗಿತ್ತು. ಸೊ ಅಲ್ಲೂ ಅಷ್ಟೇ ಎಲ್ಲರೂ ಬಂದು ನೋಡ್ತಾ ಇದ್ರು, ಓ ಇದನ್ನು ತೊಗೊಂಡು ಬಂದಿದ್ದೀರಾ ಪಾಪುನ ಮಲಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹೌದು, ನಾನು ಹಿಂಗೆ ಹಾಸನಿಂದ ಬಂದಿರೋದು, ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದೆ. ಆಮೇಲೆ ಎದ್ಬಿಟ್ಲು, ಬಿಕಾಸ್ ಅಲ್ಲಿ ಗಲಾಟೆ ಆಗ್ತಾಯಿತ್ತು, ಎಲ್ಲರೂ ಮಾತಾಡೋದು, ಕಿರ್ಚೋದು ಎಲ್ಲ ಮಾಡಿದ್ರು. ಹಾಗಾಗಿ 1 ಅವರ್ ಮಲಗಿ ಎದ್ಲು. ಅದಾದಮೇಲೆ ಮೋಹನ್ ಹಾರ್ಸ್ ಮೇಲೆ ಕೂರಿಸ್ಕೊಂಡು ಹೋಗ್ತೀನಿ ಅಂತ, ನಾನು ಬೇಡ ಹೆದರ್ತಾಳೆ ಅಂತ. ಬಟ್ ಆರಾಮಾಗಿ ಎಂಜಾಯ್ ಮಾಡಿಲ್ಲ ಆಯಿತಾ, ನಗ್ನಗ್ತಾ ಅದ್ರ ಮೇಲೆ ಕೂತ್ಕೊಂಡು ಹೋದ್ಲು. ನಾನು ಜೋಪಾನ ಅಂತೇಳಿ ಹಿಂದೆನೇ ಓಡೋದು, ಏನಾಗಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ರು. ಸೊ ಅವಳೇನಷ್ಟು ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ಲು. ಅದಾದಮೇಲೆ ಇಲ್ಲಿ ಒಂದು ಸ್ವಿಂಗ್ ಥರ ಏನೋ ಇದೆ ನೋಡಿ, ಅದ್ರ ಮೇಲೂ ಲಿಪಿ ಕೂತ್ಕೊಬೇಕು ಅಂತ ಅಂದ್ಲು. ಸರಿ ಅಂತ ಹೇಳಿಬಿಟ್ಟು ಅದ್ರ ಮೇಲೂ ಲಿಪಿನ ಕೂರಿಸ್ದೆ. ಸ್ವಲ್ಪ ಬಿಸಿಲು ಅನ್ನೋ ಥರನೇ ಇತ್ತು, ಸೊ ಅಷ್ಟೊಂದೇನು ಟ್ಯಾನ್ ಆಗಲಿಲ್ಲ. ನಾವು ಸ್ವಲ್ಪ ಟ್ಯಾನ್ ಆಗಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು.
ಆ್ಯಂಡ್ ಬೀಚ್ ಸೈಡ್ ಹೋದಾಗ ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಾ, ಮಕ್ಕಳು ಮರಳಲ್ಲಿ ಆಟಾಡ್ತಾರಲ್ವ, ನೀಟಾಗಿ ಸ್ನಾನ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಕೆಲವೊಂದು ಸತಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸರಿ ಅಂತ ಹೇಳಿ ಒಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಅಲ್ಲಿ ಗಾಳಿಪಟ ಇತ್ತು, ಗಾಳಿಪಟ ಎಲ್ಲ ತೊಗೊಂಡು ಅದನ್ನು ಕೂಡ ಹಾರಿಸಿದ್ವಿ. ಮತ್ತು ಎಲ್ಲದು ಗೇಮ್ಸ್ ಏನೇನೋ ಡಿಫ್ರೆಂಟ್ ಗೇಮ್ಸ್ ಇರುತ್ತಲ್ಲ ಮಕ್ಕಳಿಗೆ ಅಂತ ಹೇಳಿಬಿಟ್ಟು. ಬಟ್ ಇವಾಗೇನು ಕಂಪ್ಲೀಟಾಗಿ ಬೋಟ್ನ ಬ್ಯಾನೆ ಮಾಡಿಬಿಟ್ಟಿದ್ದಾರೆ. ತುಂಬ ಏನೋ ಡೆತ್ ಆದರು, ಮತ್ತು ಯಾಕೋ ಬೋಟೆಲ್ಲ ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ನೀರಲ್ಲಿ ಒಳಗಡೆ ಹೋಗಿ ಬೋಟ್ ಆಟಾಡೋದು, ಬನಾನಾ ರೈಡು ಏನೇನೋ ಇರ್ತಿತ್ತಲ್ಲ, ಅದೆಲ್ಲ ಯಾವುದೂ ಇರಲಿಲ್ಲ. ಬರೀ ಈ ಥರ ಔಟ್ಸೈಡ್ ಆಟಾಡೋದು ಅದೇ ಗೇಮ್ಸ್ ಇತ್ತು. ಬಟ್ ಹಾಗೆ ಬೀಚಲ್ಲಿ ಆಟ ಆಡಿಕೊಂಡು ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬ ಬಿಸಿಲಿರಲಿಲ್ಲ. ನಮ್ಮ ಲಕ್ ಏನಂತ ಅಂದರೆ ಕ್ಲೌಡಿ ಆಗಿತ್ತು ವೆದರು. ಹಾಗಾಗಿ ನಮಗೆ ಎಲ್ಲೂ ಶಕೆ ಅಂತ ಅನ್ನಿಸ್ಲಿಲ್ಲ. ಪಾಪುಗೂ ಸ್ವಲ್ಪ ನೀರಲ್ಲಿ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಆಟಾಡಿಸಿದ್ವಿ. ಆ್ಯಕ್ಚುಲಿ ಅವಳು ಏನೂ ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ ನೋಡಿ, ಅಲ್ಲಿ ಸುಮ್ಮನೆ ನೋಡ್ತಾ ಇದೆ. ಬಿಕಾಸ್ ನಿದ್ದೆ ಕಣ್ಣಲ್ಲಿ ಎದ್ದಿದ್ಲಲ್ಲ, ಅದಕ್ಕೋ ಏನೋ. ಬಟ್ ನೆಕ್ಸ್ಟ್ ಡೇ ಹೋಗಿದ್ವಲ್ಲ, ಆ ಬೀಚಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಆಮೇಲೆ ಮತ್ತೆ ಲಿಪಿ ಬಂದಳು, ಅಪ್ಪ ನಾನು ಸ್ವಲ್ಪ ಆಟಾಡಿಸ್ತೀನಿ ಅಂತ ಹೇಳಿಬಿಟ್ಟು. ನಾನು ಲಿಪಿ ಪಾಪು ಕಾಲು ಮಾತ್ರ ನೆನಿಬೇಕು, ಬೇರೆ ಇನ್ನೇನೂ ಆಗಬಾರ್ದು ಅಂತ ಹೇಳಿದೆ. ಲಿಪಿ ನಮ್ಮ ಜೊತೆ ಸೇರೇ ಇಲ್ಲ. ಬಿಕಾಸ್ ಪಾಪು ಇತ್ತಲ್ವಾ, ನಾನು ಈ ಕಡೆ ಇದ್ದೆ, ಮೋಹನ್ ಜೊತೆನೇ ಬರೀ ಕುಣ್ದಿರೋದು, ಆದ್ಯ ಪುಂಕಿ ಜೊತೆನೇ ಫುಲ್ ಕುಣ್ದಿರೋದು. ಫುಲ್ ತಲೆಗೆಲ್ಲ ಮಣ್ಣು ಹಾಕ್ಕೊಳ್ಳೋದು, ನೀರಲ್ಲಿ ಆಟ ಆಡೋದು, ಹೀಗೆ ನೋಡಿ. ಅಲ್ಲಿ ಪಾಪದೇನೂ ರಿಯಾಕ್ಷನ್ ಇಲ್ಲ. ಆಟ ಎಲ್ಲ ಆಡಿಕೊಂಡು ಕೊನೆಗೆ ರೂಮಿಗೆ ಬಂದ್ವಿ. ಅವರೆಲ್ಲ ಫ್ರೆಶ್ ಅಪ್ ಆದರು. ನಾನು ಮತ್ತು ಪಾಪು ಏನು ನೀರಲ್ಲಿ ಆಟ ಆಡಿರಲಿಲ್ವಲ್ಲ ಅಂತ ಹೇಳಿ ಹಾಗೆ ಕೈಕಾಲು ಮುಖ ತೊಳ್ಕೊಂಡ್ವಿ. ರಾತ್ರಿ ಪಾಪುಗೆ ಬಿಸಿ ಬಿಸಿ ನೀರನ್ನ ಹಾಕ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದೆ. ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಆರ್ಡರ್ ಮಾಡೋಣ ಅಂತ ಹೇಳಿ ಸ್ನ್ಯಾಕ್ಸ್ನ ಕೂಡ ಆರ್ಡರ್ ಮಾಡಿದ್ವಿ. ಫುಡ್ಡೆಲ್ಲ ತುಂಬಾ ಇಷ್ಟ ಆಯಿತು ನಮಗೆಲ್ರಿಗೂ, ತುಂಬ ಚೆನ್ನಾಗಿತ್ತು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಅನ್ನಿಸ್ತು. ಆ್ಯಂಡ್ ಇದು ಸೆಕೆಂಡ್ ಡೇ ನಾವು ಉಳಿದಿದ್ವಲ್ಲ ಹೋಟೆಲಲ್ಲಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಟಿಯಾ ಅಂತೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಸರ್ ಮಾತಾಡಿಸ್ತಾ ಇದ್ರು, ಸಹನವ್ರ ಹಸ್ಬೆಂಡು ನಗ ಆಡ್ತಾಯಿದ್ಲು. ಅದಾದಮೇಲೆ ಬ್ರೇಕ್ಫಾಸ್ಟು ಕೂಡ ಚೆನ್ನಾಗಿತ್ತು. ವೆರೈಟೀಸ್ ಇಟ್ಟಿದ್ರು, ಇಡ್ಲಿ ವಡೆ ಎಲ್ಲ ನಮಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ವೆರೈಟೀಸ್ ಕಮ್ಮಿ ಇದ್ದರೂ ಕೂಡ ಟೇಸ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಟೇಸ್ಟಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಆಗದೆ ಇರೋ ಥರ ಚೆನ್ನಾಗಿ ಮಾಡಿದರು. ಎಲ್ಲಾದರೂ ಹೋದಾಗ ಊಟ ತಿಂಡಿ ಸೆಟ್ ಆಗಲಿಲ್ಲ ಅಂತ ಅಂದರೆ ತುಂಬಾ ಹಿಂಸೆ ಆಗಿಬಿಡುತ್ತೆ ನೋಡಿ. ಬಟ್ ನಾವು ತುಂಬ ಕಂಫರ್ಟಾಗಿ ಎಲ್ಲ ಕಡೆಯೂ ಊಟ ಮುಗಿಸ್ಕೊಂಡ್ವಿ. ಟಿಯಾನೂ ಅಷ್ಟೇ, ಯಾರು ಕರೆದ್ರೂ ಹೋಗೋವಳು, ಎಲ್ಲರ ಜೊತೆ ಸುಮ್ಮನೆ ಇರೋವಳು. ಹೊಟ್ಟೆ ಹಸಿದಾಗ ಮತ್ತು ನಿದ್ದೆ ಬಂದಾಗ ಸ್ವಲ್ಪ ಕಿರಿಕಿರಿ ಮಾಡೋವಳು ಅಷ್ಟೇ. ಅದು ಬಿಟ್ಟರೆ ನಮ್ಗೆ ಎಲ್ಲೂ ಟ್ರಿಪ್ಪಲ್ಲಿ ಸ್ಟ್ರೈನ್ ಅಂತ ಅನ್ನಿಸ್ಲಿಲ್ಲ. ಮತ್ತು ಟ್ರಿಪ್ಪಿಂದ ಬಂದಮೇಲೆ ನಮ್ಗೆ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗೋದು ಆ ಥರದ್ದೇನೂ ಆಗಲಿಲ್ಲ. ಅಷ್ಟು ಕಂಫರ್ಟಾಗಿ ಹೋಗಿ ಅಷ್ಟು ಕಂಫರ್ಟಾಗಿ ವಾಪಸ್ ಬಂದ್ವಿ. ನೀವು ಯಾರಾದರೂ ಚಿಕ್ಕ ಮಗು ಇಟ್ಕೊಂಡು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಮಗುಗೆ ಏನೇನು ತೊಗೊಂಡೋಗ್ಬೇಕು, ಪ್ರತಿಯೊಂದು ಎಸೆನ್ಷಿಯಲ್ಸ್ ಮೇಯ್ನ್ ಏನಪ್ಪ ಅಂತ ಅಂದರೆ ಮಕ್ಕಳಿಗೆ ಮೆಡಿಸನ್ನ ಕ್ಯಾರಿ ಮಾಡಿ, ಅದ್ರ ಜೊತೆಗೆ ಬಾಟಲ್ಸು, ವಾಟರ್ ಬಾಟಲು, ಮತ್ತು ಒಂದು ಪೋರ್ಟಬಲ್ ಗ್ಯಾಸು, ಪ್ರತಿಯೊಂದು ಡೈಪರು ಮತ್ತು ವೈಪ್ಸು ಎಲ್ಲದನ್ನು ನೀಟಾಗಿ ಏನು ಮರಿದೇನೆ, ಸಪ್ರೇಟ್ ಬ್ಲ್ಯಾಂಕೆಟ್ಟು, ಮಗುಗೆ ಟವಲ್ಲು ಪ್ರತಿಯೊಂದು ಇಟ್ಕೊಂಡು ಹೋದರೆ ನೀವು ತುಂಬ ಕಂಫರ್ಟಾಗಿ ಹೋಗಿ ಕಂಫರ್ಟಾಗಿ ಬರ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಒಪಿನಿಯನ್ನು. ಆ್ಯಕ್ಚುಲಿ ಅಯ್ಯೋ ಇಷ್ಟು ಚಿಕ್ಕ ಮಗುನ ಕರ್ಕೊಂಡು ಅಷ್ಟು ದೂರ ಹೋಗ್ತಾ ಇದ್ದೀನಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಹೋಗಿ ಬಂದ ಮೇಲೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾರಿಗಾದರೂ ಹೆದರಿಕೆ ಇರೋರಿಗೆ ಒಂದು ಮೋಟಿವೇಶನ್ ಸಿಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ಅಷ್ಟೇ, ಅಲ್ಲಿ ಸುಮ್ಮನೆ ಇಟ್ಟಿದ್ರು ಗಿಡಗಳು ಮತ್ತು ಏನೋ ಶೋಗೆ ಅಂತ ಹೇಳಿಬಿಟ್ಟು, ಹಂಗಾಗಿ ಅದನ್ನು ಒಂದು ಗ್ಲಿಮ್ಸ್ನ ತಗೊಂಡೆ. ಪಾಪುಗೆ ಸ್ವಲ್ಪ ಪಪ್ಪಾಯ ಹಣ್ಣು ಇಸ್ಕೊಂಡಿದ್ದೆ ಅವ್ರ ಹತ್ರ. ಪಪ್ಪಾಯ ಇಸ್ಕೊಂಡು ಮ್ಯಾಶ್ ಮಾಡಿ ತಿನ್ನಿಸಿದ್ದೆ. ಸೊ ಪಪ್ಪಾಯ ತಿಂದಿದ್ಲಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಅವಳಿಗೆ ರಾಗಿ ಸರಿನ ಮಾಡಿಬಿಟ್ಟು ತಿನ್ನಿಸ್ದೆ. ಆ್ಯಂಡ್ ಮಧ್ಯೆ ನಾನು ಹಣ್ಣುಗಳು, ಬಾಳೆಹಣ್ಣು, ಪಪ್ಪಾಯ ಈ ಥರದ್ದೆಲ್ಲ ತೊಗೊಂಡು ಹೋಗಿದ್ದೆ. ಅದೆಲ್ಲದನ್ನು ತಿನ್ನಿಸ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಅವಳಿಗೆ ಮ್ಯಾನೇಜ್ ಆಯಿತು. ಆ್ಯಂಡ್ ಫೀಡಿಂಗ್ ಕೂಡ ಮಾಡಿಸ್ತಾ ಇದ್ದೆ ಅಲ್ವಾ. ತುಂಬ ಏನು ಅವಳಿಗೆ ಹೊಟ್ಟೆ ಹಸಿಯೋದು, ಕಿರಿಕಿರಿ ಆಗೋದು ಆ ಥರದ್ದೇನೂ ಆಗಲಿಲ್ಲ. ಸೊ ಬೆಡ್ ಮೇಲೆ ನೋಡಿ ಮಲಗಿಸಿದ್ದೆ. ಮಕ್ಳ ಜೊತೆ ಎಲ್ಲ ಆಟ ಆಡಿಕೊಂಡು ಆರಾಮಾಗಿದ್ಲು, ನಿಜ ಕಂಫರ್ಟಾಗಿದ್ಲು. ಎಲ್ಲೂ ನಾವು ಯಾಕಪ್ಪ ಟ್ರಿಪ್ ಬಂದ್ವಿ ಅಂತ ಹೇಳಿಬಿಟ್ಟು ಒಂದು ಮೂಮೆಂಟಿಗೂ ನಮ್ಗೆ ಯಾರಿಗೂ ಫೀಲ್ ಆಗಲಿಲ್ಲ. ನಾನು ಅಂದ್ಕೊಂಡಿದ್ದೆ, ತುಂಬ ಅಳ್ತಾಳೇನೋ, ಕಿರಿಕಿರಿ ಮಾಡ್ತಾಳೇನೋ, ಮಲಗಲ್ಲ, ಊಟ ತಿಂಡಿ ತಿನ್ನೋಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು. ಬಟ್ ಕಂಫರ್ಟಾಗಿ ಇಟ್ಕೊಂಡಿದ್ವಿ ಅಲ್ಲ ನಾವು ಅವಳಿಗೆ, ನಿದ್ದೆ ಆಗಿರ್ಬೋದು ಮತ್ತು ಊಟ ಆಗಿರ್ಬೋದು. ಸೊ ಕಂಫರ್ಟಾಗಿ ಇದ್ಲಲ್ವ, ಹಾಗಾಗಿ ಮೇ ಬಿ ಅವಳಿಗೂ ಎಲ್ಲೂ ಕಿರಿಕಿರಿ ಆಗಿಲ್ಲ ಅನಿಸುತ್ತೆ. ಕೆಲವೊಂದು ಸತಿ ಮಕ್ಕಳು ನಿದ್ದೆ ಆಗಿಲ್ಲ ಅಂದ್ರೇ ಕಿರಿಕಿರಿ ಮಾಡ್ತಾರಲ್ವ. ಸೊ ಆರಾಮಾಗಿ ಚೇರ್ ಮೇಲೆ ಕೂರಿಸ್ಕೊಂಡು ಮಲಗಿಸ್ಕೊಳ್ತಾ
ಇದ್ದೆ, ಚೇರ್ ಮೇಲೆ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ಹಾಗಾಗಿ ಆರಾಮಾಗಿದ್ಲು. ಅವಳಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ನಮಗೆ ಮಾಲ್ಗೆ ಹೋಗಬೇಕು ಅಂತ ಅಂದರೆ ಹಾಸನ್ನು ಯಾವುದೇ ರೀತಿ ಮಾಲ್ ಇಲ್ಲ, ಮತ್ತು ಮೈಸೂರು ಅಥವಾ ಬೆಂಗಳೂರಿಗೇ ಹೋಗಬೇಕು. ಹೇಗೂ ನಾವು ಸಂಜೆ ಅಲ್ವಾ ಪ್ಲ್ಯಾನ್ ಮಾಡಿದ್ದು ಬೀಚ್ ಹೋಗೋದು, ಬಿಸಿಲಲ್ಲಿ ಹೋದರೆ ತುಂಬಾ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಂಗಳೂರಲ್ಲಿ ಮಾಲಿಗೆ ಅಂತ ಹೇಳಿ ಬಂದ್ವಿ. ಲಿಪಿ ಮತ್ತು ಆದ್ಯ, ಪುಂಕಿ ಎಲ್ಲರೂ ಗೇಮ್ಸ್ ಆಟಾಡ್ತೀವಿ ಅಂತ ಅಂದರು. ಸರಿ ಅಂತ ಹೇಳಿ ಆಟಾಡಿ ಅಂತೇಳಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಶಾಪಿಂಗ್ ಮಾಲಲ್ಲಿ ಕೆಲವೊಂದು ತೊಗೊಂಡ್ವಿ ನಾವು. ಬಟ್ ಸ್ವಲ್ಪ ತೀಂಗೆ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಚೇರ್ನ ನಾನು ಹೆಂಗೆ ಮಾಲಿಗೂ ಕ್ಯಾರಿ ಮಾಡೋದು, ಸ್ಟ್ರಾಲರ್ ಆಗಿದ್ದರೆ ಏನೂ ಅನ್ನಿಸ್ತಿರ್ಲಿಲ್ಲ ಅಂತ. ಬಟ್ ಸ್ಟ್ರಾಲರ್ನ ಕಾರಲ್ಲಿ ಪ್ಲೇಸ್ ಮಾಡೋಕ್ಕೆ ಜಾಗ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಮನ್ಸು ಮಾಡಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೇಮ್ಸ್ ಆಟಾಡ್ಸೋಣ ಮಕ್ಕಳಿಗೆ, ಅಟ್ಲೀಸ್ಟ್ ಹ್ಯಾಪಿ ಆಗ್ತಾರೆ ಅಂತ ಹೇಳಿಬಿಟ್ಟು ಗೇಮ್ಸ್ ಆಟಾಡ್ಸೋಕ್ಕೆ ಅಂತ ಬಂದ್ವಿ. ಮಕ್ಕಳಂತೂ ಫುಲ್ ಖುಷಿಯಾಗ್ಬಿಟ್ರು. ಏನೇನು ಗೇಮ್ಸ್ ಇತ್ತು ಎಲ್ಲ ಗೇಮ್ಸಿಗೂ ಒಂದು ಕಾರ್ಡ್ನ ತೊಗೊಂಡು ಗೇಮ್ಸ್ನ ಆಟಾಡ್ಸಿದ್ವಿ. ಬಿಕಾಸ್ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಈ ಹಾಲಿಡೇಸು ಮಕ್ಕಳಿಗೇನೆ. ಮಕ್ಕಳು ಚೆನ್ನಾಗಿ ಆಟಾಡಬೇಕು ಅಂತ ಹೇಳಿಬಿಟ್ಟು ಆಟಾಡಿಸಿದ್ವಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಹೋಮ್ವರ್ಕ್ ಮಾಡೋದು, ಓದೋದು. ಲಿಪಿ ಅಂತೂ ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗಬೇಕು. ನನಗಂತೂ ಇವಾಗಲೇ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಹಾಗಾಗಿ ಮಗಳೇ ನಿನ್ನ ದಿನ ಚೆನ್ನಾಗಿ ಎಂಜಾಯ್ ಮಾಡು ಅಂತ ಹೇಳಿಬಿಟ್ಟು ಅವಳನ್ನ ಚೆನ್ನಾಗಿ ಎಂಜಾಯ್ ಮಾಡಿಸಿದ್ವಿ. ಸಹನೂ ಅಷ್ಟೇ, ಮಕ್ಕಳು ಆದ್ಯ ಪುಂಕಿಗೆ ಏನೇನು ಆಟಾಡ್ತೀರ ಎಲ್ಲ ಆಟಾಡ್ಬಿಡಿ, ಇನ್ನು ಮತ್ತೆ ಹಾಲಿಡೇಸಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲದು ಆಟಾಡಿಸಿದ್ವಿ. ಅದನ್ನೇ ಹೇಳ್ತಾಯಿದ್ದೆ, ಲಿಪಿ ನಾವು ಚಿಕ್ಕವರಿದ್ದಾಗ ಎಲ್ಲಿ ಹೋಗ್ತಾಯಿದ್ವಿ ಅಂದರೆ ದೊಡ್ಡಮ್ಮನ ಮನೆ, ಅಣ್ಣನ ಮನೆ ಹಿಂಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋದಾಗ ನಮ್ಮನ್ನು ಎಲ್ಲಾದರೂ ಕರ್ಕೊಂಡು ಹೋಗ್ತಾಯಿದ್ರು. ನೀವುಗಳೇ ತುಂಬ ಲಕ್ಕಿ, ನಾವೆಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಲಿಪಿ ಅಂತ ಹೇಳ್ಬಿಟ್ಟು ನಾವಿದ್ದಂತಹ ಕೆಲವೊಂದು ದಿನದೆಲ್ಲ ಹೇಳ್ತಾಯಿದ್ರೆ ಅವಳಿಗೇನೋ ನಾನು ಸ್ಟೋರಿ ಹೇಳ್ತಿದ್ದೀನಿ ಅನ್ನೋ ಥರ ಅನ್ನಿಸ್ತಿತ್ತು. ಹೌದಾಮ್ಮ ಹೌದಾಮ್ಮ ಅಂತ ಕೇಳ್ತಾಯಿದ್ಲು. ಅಂಡ್ ಮೋಹನು ಕೂಡ ಕೆಲವೊಂದೊಂದು ಅವರಿದ್ದಂತಹ ಬಾಲ್ಯದ ದಿನಗಳನ್ನ ಕೆಲವೊಂದನ್ನು ಹೇಳ್ತಾನೆ ಇರ್ತಾರೆ ಲಿಪಿಗೆ. ಅವಳು ಹೌದಾ ಹೌದಾ ಅಂದ್ಕೊಂಡು ಕೆಲವೊಂದು ಕೇಳ್ಕೊತಾನೆ ಇರ್ತಾಳೆ. ನಮ್ಮ ಟೈಮಲ್ಲೆಲ್ಲ ಜಾಸ್ತಿ ನಾವು ಔಟ್ಡೋರೇ ಆಟ ಆಡ್ತಾಯಿದ್ವಿ. ಅಯ್ಯೋ ಆ ಗೇಮ್ಸ್ ಎಲ್ಲ ನೆನೆಸ್ಕೊಂಬಿಟ್ರೆ ಇವಾಗಿನ ಮಕ್ಕಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅನಿಸುತ್ತೆ. ಬಟ್ ಈಗಿನ ಮಕ್ಕಳಿಗೆ ಏನು ಅಂತ ಅಂದರೆ ಈ ಥರ ಗೇಮ್ಸು, ಮೊಬೈಲೆಲ್ಲ ಆಟ ಆಡೋದು ಇದೇ ಜಾಸ್ತಿ ಆಗಿಬಿಟ್ಟಿದೆ. ಇಂಡೋರ್ ಗೇಮ್ಸೇ ಜಾಸ್ತಿ. ಆ್ಯಂಡ್ ಮಾಲಲ್ಲೂ ಸ್ವಲ್ಪ ಹೊತ್ತು ಮಲಗಿದ್ಲು, ಎಷ್ಟೊತ್ತು ಅಂತ ಎತ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮೋಹನ್ ಹತ್ರ ಕೊಟ್ಟೆ. ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ನೀವು ಸಹನ ನೀವು ಆಟ ಆಡ್ಸ್ಕೊಂಡು ಬನ್ನಿ ಮಗುನ, ನಾನು ಮನೆಗೆ ಹೋಗಿರ್ತೀನಿ ಅಂತ ಹೇಳಿಬಿಟ್ಟು ರೂಮಿಗೆ ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದು ಮಲ್ಕೊಂಡಿದ್ದೆ. ಅದಾದಮೇಲೆ ರೂಮಿಗೆ ಬಂದು ಊಟ ಎಲ್ಲ ಮುಗಿಸಿ ಬಾವಿ ಕಟ್ಟೆ ಅಂತನೋ ಏನೋ ಬೀಚ್ ಇದೆ ಅಲ್ಲಿ ಆಯಿತಾ, ತುಂಬ ತಣ್ಣೀರು ಬಾವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಟೈಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ಆಲ್ಮೋಸ್ಟ್ 5:30 5:45 ಹೋದ್ವಿ. ಆ ಪಣಂಬೂರು ಬೀಚಿಗೆ ಹೋಗಿದ್ವಿ ಅಲ್ವಾ, ಅದಕ್ಕಿಂತ ಫುಲ್ ಖುಷಿ ಆಯಿತು. ನಮ್ಮ ತಿಯಾ ಅಂತೂ ಆ ಗಾಳಿ ಆ ವೆದರಿಗೆ ಫುಲ್ ನಗಾಡ್ತಾ ಇದ್ದಾಳೆ, ಕೈಕಾಲೆಲ್ಲ ಬಡ್ಕೊಂಡು ಫುಲ್ ಎಕ್ಸೈಟ್ಮೆಂಟು. ನಮಗಂತೂ ಅಬ್ಬಾ ಬಿಡಿ ಮಗಳೇ ನಿನ್ನ ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ. ಅಷ್ಟು ಚೆಂದ ಎಂಜಾಯ್ ಮಾಡಿದ್ಲು. ಲಿಪಿ ಅಂತೂ ನಮ್ಮ ಹತ್ರಕ್ಕೆ ಸೇರಲಿಲ್ಲ. ಲಿಪಿಗಿನ್ನೇನು ಬರಿಯಲ್ಲಿ ಹೋಗೋದು, ನೀರಲ್ಲಿ ಕುಣಿಯೋದು ಇದೇ ಮಾಡಿದ್ಲು. ಬೀಚಲ್ಲೆಲ್ಲ ಆಟ ಆಡಿಕೊಂಡು ಒಳ್ಳೆ ಸನ್ಸೆಟ್ ನೋಡಿದೆ ಆಯಿತಾ. ಎಷ್ಟೋ ದಿನ ಆದಮೇಲೆ ಇವಾಗ ಸೀನರಿ ನೋಡ್ತಾ ಇದ್ವಿ, ಪಿಕ್ಚರಲ್ಲಿ ನೋಡ್ತಾ ಇರ್ತೀವಲ್ವ, ಆ ಥರ ಸನ್ಸೆಟ್ನ ನೋಡಿದೆ. ಅಷ್ಟು ಖುಷಿ ಆಯ್ತು ನಂಗೆ ಆ ಸನ್ಸೆಟ್ಟಲ್ಲಿ. ಅಲ್ಲಿ ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ. ನನಗಂತೂ ಈ ಸನ್ಸೆಟ್ನ ನೋಡಿನೇ ತುಂಬ ಖುಷಿಯಾಯಿತು. ಇನ್ನೂ ಸ್ವಲ್ಪ ಹೊತ್ತಿರಬೇಕು ಅಲ್ಲಿ ಅಂತ ಅನ್ನಿಸ್ತು. ಒಂದು ಹಾಡೇ ಇದೆ ಅಲ್ಲ ಸಮುದ್ರದ ಬಗ್ಗೆ, ಅದಂತೂ ಎಷ್ಟು ನಿಜ ಅಂತ ಅಂದರೆ ಆ ಅಲೆಗಳ ಸೌಂಡು, ಆ ಎನ್ವಿರಾನ್ಮೆಂಟು, ಆ ವೆದರು ತುಂಬಾ ನಿಮ್ಮ ಮನಸ್ಸನ್ನು ಕಾಮಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದಾದಮೇಲೆ ತಿಯನ್ನ ಕೂರಿಸ್ಕೊಂಡು ಒಂದು ಹಾರ್ಸ್ ರೈಡ್ ಹೋಗ್ತೀನಿ ಅಂತ ಮೋನ್ ಹೋದ್ರು. ಅಲ್ಲೂ ಕೂಡ ಎಂಜಾಯ್ ಮಾಡಲಾಯ್ತು. ತಿಯ ಕೈಕಾಲೆಲ್ಲ ಬಡ್ಕೊಂಡು ಎದುರೋದಿಲ್ಲ, ಅಳ್ಳಿಲ್ಲ, ಫುಲ್ ಖುಷಿ ಆಯಿತು ನಮಗೆ ಆ್ಯಕ್ಚುಲಿ ಟ್ರಿಪ್ಪು. ಆ್ಯಂಡ್ ಕೆಲವರೆಲ್ಲ ನೆಗೆಟಿವ್ ಆಗು ಕಮೆಂಟ್ ಹಾಕಿದ್ರು ನಾನು ಶಾರ್ಟ್ಸ್ ಹಾಕಿದಾಗ, ಇಷ್ಟು ಚಿಕ್ಕ ಮಗು ಕರ್ಕೊಂಡು ಹೋಗಬೇಕಾ ಅಂತ ಹೇಳಿ. ಬಟ್ ಕೆಲವರು ಇನ್ನೂ ಪಾಸಿಟಿವ್ ಆಗು ಹಾಕಿದ್ರು, ಏನಿಲ್ಲ ಚಿಕ್ಕ ಮಗು ಕರ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಕಂಫರ್ಟಾಗಿ ಕರ್ಕೊಂಡು ಬನ್ನಿ ಅಷ್ಟೇ. ಆ್ಯಂಡ್ ಫೋಟೋ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ನನ್ನ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅನಿಸುತ್ತೆ ಮಂಗಳೂರು ಹೋಗಿದ್ದು. ಆವಾಗಲೂ ಅಷ್ಟೇ ಐಸ್ ಕ್ರೀಮ್ ಪಬ್ಬಾಸ್ ಒಂದು ಫೇಮಸ್ ಇದೆ ಅಲ್ಲ, ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಬೀಚೆಲ್ಲ ಮುಗಿಸ್ಕೊಂಡು
ಮುಗಿಸ್ಕೊಂಡು ಅಲ್ಲಿಗೆ ಬಂದ್ವಿ. ಅಲ್ಲಿ ರಶ್ ಹೆಂಗಿತ್ತು ಅಂತ ಅಂದರೆ ಟೋಕನ್ ತೊಗೊಂಡು ಆಲ್ಮೋಸ್ಟು 35 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ದೀವಿ. ಇಷ್ಟು ರಶ್ ಇರುತ್ತಾ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ಬಿಕಾಸ್ ನಾವು ಹೋದಾಗ ಆಲ್ಮೋಸ್ಟ್ 8:30 ಆಗಿತ್ತು. 9 ಓ ಕ್ಲಾಕಿಗೆ ಕ್ಲೋಸ್ ಅಂತೆ. ಯಾರೋ ಟೋಕನ್ನ ತೊಗೊಂಡು ಹೊರಗಡೆ ಹೋಗ್ಬಿಟ್ಟಿದ್ರು. 9ಗೆ ಕರೆಕ್ಟಾಗಿ ಬಂದರು. ಟೋಕನ್ ಇದ್ದರೂ ಒಳಗಡೆ ಬಿಡ್ತಾ ಇಲ್ಲ, ಟೈಮಿಂಗ್ಸ್ ಆಯಿತು ಅಂತ. ಇಲ್ಲ ನಾವು ಹೊರಗಡೆ ಹೋಗಿದ್ವಿ ಅಂದಮೇಲೆ ಟೋಕನ್ನ ತೊಗೊಂಡು ತೋರಿಸಿ ಒಳಗಡೆ ಬಿಟ್ಟರು. ತುಂಬ ಸ್ಟ್ರಿಕ್ಟಾಗಿ ಕ್ಲೋಸಿಂಗ್ ಟೈಮಿಂಗ್ಸ್ ಇತ್ತು ಅಲ್ಲಿ. ನಾವು ಐಸ್ ಕ್ರೀಮ್ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ವಿ. ವೆರಿ ರೀಸ್ನಬಲ್ ಪ್ರೈಸಲ್ಲಿರುತ್ತೆ ಐಸ್ ಕ್ರೀಮ್ಸು. ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ತುಂಬ ನ್ಯಾಚುರಲ್ ಆಗಿರುತ್ತೆ, ತುಂಬ ಸ್ವೀಟ್ ಆಗಿರೋದು ಆ ಥರ ಏನೂ ಇರಲ್ಲ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ಯಾವ್ಯಾವ ಫ್ಲೇವರ್ ಬೇಕು ಎಲ್ಲ ಫ್ಲೇವರ್ಸು ಐಸ್ ಕ್ರೀಮ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಅಲ್ಲಿ ಸ್ನ್ಯಾಕ್ಸು ಅಷ್ಟೇ ಅಷ್ಟು ಚೆನ್ನಾಗಿತ್ತು ಆಯಿತಾ. ಪನ್ನೀರ್ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ವಿ. ಎಷ್ಟು ಟೇಸ್ಟಿಯಾಗಿ ಮಾಡಿದರು ಅಂತ ಅಂದರೆ ಪನ್ನೀರ್ ಪಿಜ್ಜಾನ ನಂಗೆ ಆ್ಯಕ್ಚುಲಿ ಬೇರೆ ಪಿಜ್ಜಾ ತಿಂತೀನಲ್ಲ ಔಟ್ಸೈಡಲ್ಲಿ, ಅಲ್ಲಿ ಯಾವತ್ತೂ ನಂಗೆ ಇಷ್ಟು ಟೇಸ್ಟಿಯಾಗಿದೆ ಅಂತಲೇ ಅನಿಸಿರಲಿಲ್ಲ. ನಾನು ಸಹನ ಅದೇ ಮಾತಾಡ್ಕೊಳ್ತಾ ಇದ್ವಿ, ಪನ್ನೀರ್ನ ಎಷ್ಟು ಚೆನ್ನಾಗಿ ಮಾಡಿ ಹಾಕಿದ್ದಾರೆ ನೋಡಿ ಅಂತ. ಫಸ್ಟು ಟೇಸ್ಟ್ ನೋಡೋಣ ಅಂತ ಒಂದು ಆರ್ಡರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮತ್ತೊಂದು ಆರ್ಡರ್ ಮಾಡ್ಕೊಂಡ್ವಿ. ನಮ್ಮ ತೀಯಾ ನೋಡಿದಿರಲ್ಲ, ಏನಾದರೂ ತಿನ್ನಬೇಕಾದ್ರೆ ನನಗೂ ಕೊಡು ಅಂತ ಜೋರು ಮಾಡೋದಾಯ್ತಾ. ಚೂರು ಕೊಟ್ವಿ ಪಾಪ ಅಂತ ಹೇಳಿಬಿಟ್ಟು ಮತ್ತೆ ಕೊಡು ಅಂತ ಹಠ ಮಾಡ್ತಾಯಿತ್ತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ರೂಮಿಗೆ ಬಂದು ಉಳ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಎಲ್ಲ ಆಗಿ ಚೆಕ್ಔಟ್ ಮಾಡುವಂತಹ ದಿನ. ಅವತ್ತು ಅಷ್ಟೇ ಬ್ರೇಕ್ಫಾಸ್ಟು ಪೂರಿ ಮಾಡಿದರು ಮತ್ತು ಇಡ್ಲಿ, ಏನೇನೋ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಥರ ತುಂಬಾ ಚೆನ್ನಾಗಿತ್ತು. ನಾನು ತಿಂಡಿ ಎಲ್ಲ ತಿಂತಾಯಿದ್ದೆ. ಸಹನಂಗೆ ಹೇಳಿದೆ, ಸಹನ ಫಸ್ಟ್ ನೀವು ಹೋಗಿ ತಿಂಡಿ ತಿನ್ಕೊಂಬಿಡಿ, ಆಮೇಲೆ ತೀಯನ ಎತ್ಕೊಳ್ಳಿ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ತೀಯನ ಎತ್ಕೊಂಡಿದ್ರು. ಅದಾದಮೇಲೆ ರೂಮಿಗೆ ಬಂದು ತೀಯನ್ನ ಫ್ರೆಶ್ ಅಪ್ ಮಾಡಿಸ್ಕೊಂಡೆ ಕರ್ಕೊಂಡು ಹೋಗಿದ್ದೆ ನಾನು. ಮೋವನ್ನು ಪಾಪನ ಎತ್ಕೊಂಡ್ರು. ನಾನು ಲಗೇಜ್ ಎಲ್ಲದನ್ನು ಶಿಫ್ಟ್ ಮಾಡಿದೆ. ಫುಲ್ ಲಗೇಜ್ ಸಪ್ರೇಟ್, ಈ ಮಕ್ಕಳು ಬೀಚಲ್ಲಿ ಆಟಾಡಿದ್ದು ಸಪ್ರೇಟು ಮತ್ತು ನಮ್ಮದೆಲ್ಲ ಬಟ್ಟೆಗಳಿರುತ್ತಲ್ಲ ಎಲ್ಲ ಸಪ್ರೇಟ್ ಮಾಡಿಕೊಂಡು ಫುಲ್ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ರೂಮಿಂದ ಹೊರಟ್ವಿ. ಆ್ಯಕ್ಚುಲಿ ಟ್ರಿಪ್ಪಲ್ಲಿ ಖುಷಿ ಆಯಿತು. ಸ್ಟಾರ್ಟಿಂಗ್ ಬಂದಾಗ ರೂಮ್ ಹೇಗಿದೆ ಅಂತ ಹೇಳಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ತೀಂಗೆ ಹೊಟ್ಟೆ ಎಸ್ತಿರುತ್ತೆ ಅಂತ ಹೇಳಿಬಿಟ್ಟು ಪಟ್ ಅಂತ ಹೇಳಿ ಅವಳಿಗೆ ರಾಗಿ ಸರಿ ಮಾಡಿಸಿ ತಿನ್ನಿಸ್ತಿದ್ದೆ ಅಲ್ವಾ. ಹಾಗಾಗಿ ಸುಮ್ಮನೆ ಬರಬೇಕಾದ್ರೆ ರೂಮ್ ಹೆಂಗಿತ್ತು ಒಂದು ವೀಡಿಯೋನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಆ್ಯಕ್ಚುಲಿ ನಾವು ಪೇ ಮಾಡಿದ್ದ ರೇಟಿಗೆ ರೂಮು ಚೆನ್ನಾಗಿತ್ತು. ಬಟ್ ನಾವು ಉಳ್ಕೊಬೇಕು ಅಂತ ಹೇಳಿ ಸರ್ಚ್ ಮಾಡಿದ್ದು ಹೋಟೆಲೆಲ್ಲ ಆಲ್ಮೋಸ್ಟ್ 30th ತನಕನೂ ಬುಕ್ ಆಗಿತ್ತು. ಫುಲ್ ಕ್ರೌಡ್ ಅಂದರೆ ಯಾವುದೇ ಬೇಕಾಗಿರೋ ಚೆನ್ನಾಗಿರೋ ಹೋಟೆಲ್ಸು, ನಮಗಿಷ್ಟ ಆಗೋ ಹೋಟೆಲ್ಸ್ ಯಾವುದೂ ನಮಗೆ ಬೇಕಾಗಿರೋ ದಿನಕ್ಕಿರಲೇ ಇಲ್ಲ. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಫುಲ್ ಎಲ್ಲ ಬುಕ್ ಆಗಿತ್ತು. ಸರಿ ಅಂತ ಹೇಳಿ ಆಪ್ಷನ್ ಇಟ್ಕೊಂಡು ಬುಕ್ ಮಾಡಿದ್ವಿ. ಬಟ್ ಸ್ಯಾಟಿಸ್ಫೈ ಆಗಿ ಹೋಟೆಲಿಂದ ಹೊರಗಡೆ ಬಂದ್ವಿ. ಆ್ಯಂಡ್ ಚೆಕ್ಔಟ್ ಮಾಡಬೇಕಾದ್ರೆ ಒಂದು ಗ್ಲಿಮ್ಸ್ ಇರಲಿ ಅಂತ ಹೇಳಿ ಗ್ಲಿಮ್ಸ್ನ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಕಟೀಲಿಗೆ ಬಂದು ತುಂಬಾ ರಶ್ ಇತ್ತು. ಅಲ್ಲೂ ಕೂಡ ದೇವ್ರ ದರ್ಶನನ ಮುಗಿಸ್ಕೊಂಡು ಎಲ್ಲರೂ ಹಾಗೆ ಕೂತ್ಕೊಂಡು ಒಂದು ವಿಡಿಯೋ ತಗೊಂಡ್ವಿ. ಅದಾದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಹೋದಾಗ 12 ಗಂಟೆ ಆಗಿತ್ತು. ಬಟ್ ಊಟಕ್ಕೆ ಹೋದರೆ ಪಾಪು ಅಳ್ತಾಳೆ ಅಂತ ಹೇಳಿಬಿಟ್ಟು ಟ್ರಾವೆಲ್ ಮಾಡಿಕೊಂಡೇ ಬಂದ್ವಿ. ಮತ್ತು ಅಲ್ಲಿ ಎಲ್ಲಾದರೂ ರೋಡ್ ಸೈಡ್ ನಿಲ್ಸೋಣ ಪಾಪುಗೆ ತಿನ್ಸೋಕ್ಕೆ ಅಂತ ಅಂದ್ಕೊಂಡ್ವಿ. ಎಲ್ಲಿ ನಿಲ್ಸೋದು ಅಂತ ಹೇಳಿ ಗೊತ್ತಾಗ್ದೇ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ನಿಲ್ಸಿದ್ವಿ. ನೋಡಿ, ಈ ಥರ ಗ್ಯಾಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ ಮಾಡ್ಬೋದು ಮತ್ತು ತುಂಬ ಸೇಫ್ಟಿ ಇರುತ್ತೆ, ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ನಾನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ಚೆಕ್ ಮಾಡಿ. ತುಂಬ ಚೆನ್ನಾಗಿತ್ತು. ಮರದ ಕೆಳಗಡೆ ನೆರಳಲ್ಲಿ ನಿಲ್ಲಿಸ್ಕೊಂಡು ಪಾಪುಗೆ ರಾಗಿ ಸರಿನ ಮಾಡಿಬಿಟ್ಟು ತಿನ್ನಿಸ್ದೆ. ಆಮೇಲೆ ಮಧ್ಯಾಹ್ನದ ಟೈಮ್ ಒಂದೊಂದು ಟೈಮ್ ಹಣ್ಣುಗಳನ್ನ ಕೊಟ್ಕೊಂಡ್ಬಿಡ್ತಾ ಇದ್ದೆ. ಸ್ವಲ್ಪ ಮಕ್ಕಳಿಗೆ ರಾಗಿ ಸರಿ ಜಾಸ್ತಿ ತಿಂದಷ್ಟು ಹೀಟ್ ಅನ್ನಿಸ್ತಾ ಇರುತ್ತಲ್ವ, ಹಾಗಾಗಿ ಅಮ್ಮ ತುಪ್ಪದಿಂದ ಹಿಡಿದು ಕೊಟ್ಟು ಕಳಿಸಿದ್ರು. ಮತ್ತು ಸಿರ್ಲ್ಯಾಕ್ ಕೂಡ ತೊಗೊಂಡೋಗಿದ್ದೆ, ಅದನ್ನು ಕೂಡ ತಿನ್ನಿಸ್ಕೊಂಡು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ತಿನ್ನಿಸಿರೋದ್ರಿಂದ ಪಾಪಗೂ ಏನು ಅಷ್ಟೊಂದು ಹೆಲ್ತ್ ಏನು ಅಪ್ಸೆಟ್ ಆಗಲಿಲ್ಲ. ಮತ್ತು ನೀರನ್ನ ಚೆನ್ನಾಗಿ ಕುಡಿಸ್ತಾ ಇದ್ದೆ, ಬಿಸಿಲಾಗಿರೋದ್ರಿಂದ ಅವಳಿಗೆ ನೀರನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದೀನಿ. ಮತ್ತು ಫೀಡ್ ಕೂಡ ಚೆನ್ನಾಗಿ ಮಾಡಿಸ್ತಾ ಇದ್ದೆ. ಹಾಗಾಗಿ ಬಾಡಿ ಅವಳಿಗೇನು ಡಿಹೈಡ್ರೇಟ್ ಆಗಲಿಲ್ಲ. ಮತ್ತು ನಾವು ಅಷ್ಟೇ ತುಂಬ ಚೆನ್ನಾಗಿ ನೀರನ್ನ ಕುಡಿದ್ವಿ. ಇಲ್ಲ ಅಂತಂದರೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ನೀರನ್ನ ಕುಡಿದಿದ್ವಿ. ಅದಾದಮೇಲೆ ಪಾಪುಗೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಬಿಬ್ನ ಹಾಕ್ಕೊಂಡು ಅವಳಿಗೆ ರಾಗಿ ಸರಿನ ತಿನ್ನಿಸ್ಕೊಂಡೆ. ಆ್ಯಕ್ಚುಲಿ ಈ ಜಾಗದಲ್ಲೆಲ್ಲ ತಿನ್ನಿಸ್ಬೋದೋ ಏನೋ ಅಂತ ಭಯ ಆಗ್ತಾಯಿತ್ತು. ಬಟ್ ಇನ್ನೇನು ಮಾಡೋದು, ಹೊಟ್ಟೆ ಸಿಗುತ್ತೆ, ಕಿರಿಕಿರಿ ಮಾಡ್ತಾಳೆ ಅಂತ ಹೇಳಿ ತಿನ್ನಿಸ್ಬಿಟ್ಟು ತಿನ್ಸಾದ್ಮೇಲೆ ಹಿಂಗೆ ಕೈಯಲ್ಲಿ ನಿವುಳಿಸ್ತಾರಲ್ವ, ನಿವುಳಿಸ್ಕೊಂಡು
ಕಾರಿಗೆ ಹತ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪನೂ ಟಯರ್ಡ್ ಆಗಿರಲಿಲ್ಲ ಅಂತ ಹೇಳಿದೆ ಅಲ್ವಾ. ಪಲಾವ್ ಮಾಡಿ ಮೊಸರು ಗೊಜ್ಜು ಮಾಡಿಬಿಟ್ಟು ಸಹನವರಿಗೆಲ್ಲರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡಿದ್ವಿ. ಆ್ಯಂಡ್ ಸಹನವರು ಸರಿ ಟ್ರಿಪ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅವರು ಮನೆ ಕಡೆಗೆ ಹೊರಟರು. ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಆಲ್.